ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 62 2ನೇ ವಾಕ್ಯ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ಕೀರ್ತನೆಗಾರನ ಅಂತ ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇರುವ, ನಂಬಿಕೆಯಿಂದ ಹೇಳ್ತಾ ಇರುವಂತಹ ಒಂದು ಮಾತು. ಅದರ ಹೆಡ್ಡಿಂಗಲ್ಲಿ ಓದ್ತೇವೆ, ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ಯಾರು ದೇವರಲ್ಲಿ ಆಶ್ರಯಿಸಿರ್ತಾರೋ ಅವರ ಮನಸ್ಸು ಶಾಂತಿಯಿಂದ ಇರ್ತದೆ, ಅವರ ಮನಸ್ಸು ನೆಮ್ಮದಿಯಿಂದ ಕೂಡಿರ್ತದೆ. ಯಾರು ದೇವರಲ್ಲಿರ್ತಾರೋ, ಯಾರು ದೇವರಲ್ಲಿ ಆಶ್ರಯಿಸ್ತಾರೋ ಅವರ ಮನಸ್ಸು ಶಾಂತವಾಗಿರ್ತದೆ. 1ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಹಾಗಾದರೆ ಅವನ ನಂಬಿಕೆ ಏನು? ನನ್ನ ಮನಸ್ಸು ದೇವರನ್ನು ನಂಬಿದೆ. ದೇವರನ್ನು ನಂಬಿದಾಗ ಒಂದು ಶಾಂತವಾದ ಒಂದು ಅನುಭವ. ಸನ್ನಿವೇಶಗಳು ಪ್ರತಿಕೂಲವಾಗುವಾಗಲೂ ನಂಬಿಕೆ ದೇವರ ಮೇಲೆ ಇಡಬೇಕು. ಮನಸ್ಸಿನಲ್ಲಿ ನಂಬಿಕೆ ಪೂರ್ಣವಾಗಿ ದೇವರ ಮೇಲೆ ಇಡಬೇಕು. ಪೂರ್ಣವಾದ ನಂಬಿಕೆ ದೇವರ ಮೇಲಿರುವಾಗ ನಾವು ಕೂಲಾಗಿರ್ತೀವಿ, ನಾವು ಟೆನ್ಷನ್ ಫ್ರೀ ಆಗಿರ್ತೀವಿ. ದಾವೀದ ಅದನ್ನೇ ಹೇಳ್ತಾನೆ, ನನ್ನ ಮನಸ್ಸು ದೇವರನ್ನು ನಂಬಿದೆ. ಪ್ರತಿಕೂಲದ ಮಧ್ಯದಲ್ಲೂ ನನ್ನ ದೇವರು ಏನಾದರೂ ಒಂದು ಮಾಡ್ತಾರೆ. ದೇವರು ಎಲ್ಲವನ್ನ ಅಂದವಾಗಿ ನಿರ್ಮಿಸುವಂತಹ ದೇವರು. ಸನ್ನಿವೇಶಗಳನ್ನು ಬದಲಾಯಿಸಿ ಅದನ್ನು ಸುಂದರವಾಗಿ ಮಾರ್ಪಡಿಸುವಂತಹ ದೇವರು. ಆಗ ದೇವರ ಮೇಲೆ ನಂಬಿಕೆ ಇಡೋದಾದರೆ ನಮ್ಮಲ್ಲಿ ಒಂದು ಶಾಂತತೆ ಉಂಟಾಗ್ತದೆ, ಒಂದು ನಿರಾಳ ಮನಸ್ಸು ಉಂಟಾಗ್ತದೆ. ಯಾಕೆ? ನಾನು ನಂಬಿಕೆ ಇಟ್ಟಿರುವಂಥದ್ದು ಸಾಧಾರಣ ಮನುಷ್ಯನನ್ನಲ್ಲ, ನಾನು ನಂಬುತ್ತಾ ಇರೋದು ಸಾಧಾರಣ ಒಬ್ಬ ವ್ಯಕ್ತಿಯನ್ನಲ್ಲ. ಸರ್ವಶಕ್ತನಾದ ದೇವರು, ಈ ವಿಶ್ವವನ್ನೇ ಉಂಟು ಮಾಡಿದಂತಹ ದೇವರು, ಮಾತ್ರವಲ್ಲ ನನ್ನನ್ನು ಸೃಷ್ಟಿ ಮಾಡಿದ ದೇವರು. ನಾನು ಆತನ ಮಗನಾಗಿರುವುದರಿಂದ ನನಗಾಗಿ ಕಾರ್ಯಗಳನ್ನೆಲ್ಲ ಅನುಕೂಲ ಮಾಡ್ತಾನೆ ಎಂಬ ಒಂದು ನಂಬಿಕೆ. ನಂತರ 2ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವೂ ಆಗಿದ್ದಾನೆ. ದೇವರೇ ನನಗೆ ಶರಣನಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ದುರ್ಗವಾಗಿದ್ದಾನೆ. ನಂತರ ಹೇಳುವಂತಹ ಆ ಲೈನ್ ಈ ಥರ ಇದೆ, ನಾನು ಕದಲಿದರೂ ಬೀಳೆನು. ನಾವು ಇಂಗ್ಲೀಷ್ನಲ್ಲಿ ಈ ಥರ ಭಾಷಾಂತರಗಳಲ್ಲಿ ನಾವು ನೋಡಬೇಕಾದ್ರೆ, ಮಲಯಾಳಂ ಮತ್ತು ತಮಿಳ್ ಭಾಷೆಗಳಲ್ಲಿ ಈ ರೀತಿ ನಾವು ಓದ್ತೀವಿ, ನಾನು ಜಾಸ್ತಿ ಕದಲೋದಿಲ್ಲ, ಹೆಚ್ಚು ಕದಲೋದಿಲ್ಲ. ಇಂಗ್ಲೀಷಲ್ಲೂ ಸಹ ಕೆಲವು ವರ್ಷನ್ಸಲ್ಲಿ ನೋಡ್ತೇವೆ, ನಾನು ಹೆಚ್ಚು ಕದಲಲ್ಲ, ಹೆಚ್ಚು ಕದಲಿದ್ರೆ ಬೀಳೋದು. ಆದರೆ ಕೆಲವು ಇಂಗ್ಲೀಷ್, ನನಗನ್ಸುತ್ತೆ ಕಿಂಗ್ ಜೇಮ್ಸ್ ಅನಿಸುತ್ತೆ, ಅಲ್ಲಿ ನಾವು ನೋಡ್ತೀವಿ ನಾನು ಯಾವತ್ತೂ ಕದಲಲ್ಲ ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ನಾನು ಕದಲಲ್ಲ. ಅದು ನಮ್ಮ ಜೀವಿತದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೇವರನ್ನು ನಂಬಿದ್ರು, ಎಷ್ಟೇ ನಾನು ದೇವರಲ್ಲಿ ಆಶ್ರಯಿಸಿದ್ರೋ ಕದಲುವಿಕೆ ಅನ್ನೋದು ಬಂದ್ಬಿಡುತ್ತೆ. ದೇವರೇ ವೈ, ಯಾಕೆ ಎಂದು ಕೇಳದೇ ಇರೋರು ಯಾರೂ ಇಲ್ಲ. ಅನೇಕರು ಆ ರೀತಿಯ ನಿರಾಶೆಯ ಮಾತುಗಳನ್ನು ಹೇಳೋದನ್ನು ನಾವು ನೋಡಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯದಲ್ಲಿ ನಾವು ಕನ್ನಡದಲ್ಲಿ ಈ ರೀತಿ ಓದ್ತೀವಿ, ನಾನು ಕದಲಿದರೂ ಬೀಳೆನು. ಅದರ ಅರ್ಥ ನಾನು ಕದಲಬಹುದು. ಒಂದು ಸಮಸ್ಯೆಗಳು ಬರುವಾಗ, ವೇದನೆಗಳು ಬರುವಾಗ, ದೇವರೇ ಯಾಕೆ ನನ್ನ ಜೀವಿತದಲ್ಲಿ ಹಿಂಗುಂಟಾಗ್ತಾ ಇದೆ, ಯಾಕಿದು ಸಂಭವಿಸ್ತಾ ಇದೆ ಎಂಬ ಒಂದು ಪ್ರಶ್ನೆ ನನ್ನಲ್ಲಿ ಬರಬಹುದು, ಕದಲುವಿಕೆಯ ಅನುಭವ ನನ್ನಲ್ಲಿ ಬರಬಹುದು. ಆದರೆ ಒಂದು ಕಾನ್ಫಿಡೆನ್ಸ್ ದಾವೀದನಿಗಿದೆ, ನಾನು ಕದಲಬಹುದು, ನಾನು ನಿರಾಶನಾಗಬಹುದು, ನಾನು ವೇದನೆಯಲ್ಲಿ ಮುಳುಗಬಹುದು, ಪ್ರಶ್ನೆಗಳನ್ನು ಕೇಳ್ಬೋದು, ಆದರೆ ನಾನು ಬೀಳಲ್ಲ, ನಾನು ಬಿದ್ದು ಹೋಗಲ್ಲ. ಯಾಕೆಂದರೆ ನನ್ನ ಕರ ಹಿಡಿದಂಥ ಒಬ್ಬ ದೇವರಿದ್ದಾನೆ, ನನಗೆ ಸಹಾಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಕದಲಿದರೂ ನಾನು ಅದೇ ಸ್ಥಳಕ್ಕೆ ಬರ್ತೇನೆ, ಯಥಾಸ್ಥಾನಕ್ಕೆ ನಾನು ಬರ್ತೇನೆ. ಒಂದು ವೇಳೆ ಟ್ರ್ಯಾಕ್ ತಪ್ಪಿದಂತಹ ಒಂದು ಅನುಭವ, ಅಥವಾ ದೇವರೇ ಯಾಕಿಂಗಾಯಿತು ಅಂತೇಳಿ ನಿರಾಶೆಯ ಮಾತುಗಳನ್ನು ಹೇಳುವಂಥ ಅನುಭವ ಬಂದರೂ ಸಹ ನಾನು ಬೀಳೋದಿಲ್ಲ, ನಾನು ನಿನ್ನಿಂದ ದೂರ ಆಗಲ್ಲ. ಯಾಕೆ ಗೊತ್ತಾ? ನನ್ನ ಕೈ ಹಿಡಿದಿದೆಯಾ. ಅನೇಕ ಭಕ್ತರುಗಳನ್ನು ನೋಡಿದ್ದೇವೆ, ನಿರಾಶೆಯ ಮಾತುಗಳನ್ನು ಹೇಳಿದವರು, ವೇದನೆಯ ಮಾತುಗಳನ್ನು ಹೇಳಿದವರು. ಎಲ್ಲ ಭಕ್ತರುಗಳು ವೇದನೆಯ ಮಾತುಗಳನ್ನು ಹೇಳಿದ್ದಾರೆ, ನಿರಾಶೆಯ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅನೇಕರು ವಾಪಸ್ ಬಂದಿದ್ದಾರೆ, ದೇವರಲ್ಲೇ ಆತುಕೊಂಡಿದ್ದಾರೆ,
ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಯೋಬನ ಬಗ್ಗೆ ನಾವು ನೋಡಬೇಕಾದ್ರೆ ತನ್ನ ಜನ್ಮದಿನವನ್ನೇ ಶಪಿಸಿದಂತಹ ಯೋಬ, ಆದರೆ ನಂತರ ಹೇಳ್ತಾನೆ, ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಈ ಹಗಲ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೊಂದು ನಂಬಿಕೆಯ ಅನುಭವ ಉಂಟಾಗಬೇಕು, ನಿರೀಕ್ಷೆ ಅನುಭವ ಉಂಟಾಗಬೇಕು. ನಿರಾಶೆಯನ್ನು ತೆಗೆದಾಕಿ ಹೇಳ್ಬೇಕು, ದೇವರೇ ನಾನು ಕದಲಬಹುದು. ಒಂದು ವೇಳೆ ಸಮಸ್ಯೆಗಳು ಬರುವಾಗ, ಯಾಕೆ ದೇವರೇ ಇದಾಯಿತು, ಯಾಕೆ ನನಗಿಂತ ಸನ್ನಿವೇಶ ಬಂತು ಎಂಬ ನಿರಾಶೆಯ ಮಾತುಗಳು ನನ್ನ ಬಾಯಿಂದ ಬಂದರೂ ಸಹ, ದೇವರೇ ನಿನ್ನನ್ನು ಬಿಟ್ಟು ನಾನು ಹಗಲಲ್ಲ ಸ್ವಾಮಿ, ನಿನ್ನನ್ನು ಬಿಟ್ಟು ನಾನು ದೂರ ಹೋಗಲ್ಲ, ನಾನು ಕದಲಬಹುದು ಆದರೆ ನಾನು ಬೀಳೋದಿಲ್ಲ. ಜಾಸ್ತಿ ಕದಲ್ದಾಗಲೇ ಕಟ್ಟಡಗಳು ಬೀಳ್ತದೆ. ಭೂಕಂಪ ಉಂಟಾದಾಗ ನಾರ್ಮಲ್ ಆಗಿ ಸ್ವಲ್ಪ ರಿಕ್ಟರ್ ಸ್ಕೇಲ್ನಲ್ಲಿ 4 or 3 ಎಲ್ಲ ಇದ್ದಾಗ ಬಿಲ್ಡಿಂಗ್ ಬೀಳಲ್ಲ, ಸ್ವಲ್ಪ ಅಲ್ಲಾಡಿದಂಥ ಅನುಭವ ಉಂಟಾಗ್ತದೆ. ಯಾವಾಗ ಅದು ಬೀಳುತ್ತೆ, ಜಾಸ್ತಿ ಅಲ್ಲಾಡಿದಾಗ, ಜಾಸ್ತಿ ರಿಕ್ಟರ್ ಸ್ಕೇಲಲ್ಲಿ ಅದರ ಸಾಂದ್ರತೆ ಸ್ಟ್ರಾಂಗ್ ಆದಾಗ ಕಟ್ಟಡ ಬಿದ್ದೋಗುತ್ತೆ, ಜಾಸ್ತಿ ಅಲ್ಲಾಡಿದಾಗ ಬಿದ್ದೋಗುತ್ತೆ. ಈ ಒಂದು ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ಕದಲಿದ್ರೂ ಸಹ ನಾನು ಬೀಳಲ್ಲ. ಯಾಕೆ ಬೀಳಲ್ಲ? ನನ್ನ ಶಕ್ತಿಯಿಂದಲ್ಲ, ನನ್ನ ಪವರ್ನಿಂದಲ್ಲ, ನನ್ನ ಬಲದಿಂದಲ್ಲ. ದೇವರೇ ನೀನು ನನ್ನ ಕೈ ಹಿಡಿದಿರೋದ್ರಿಂದ, ನೀನು ನನಗೆ ಸಹಾಯಕನಾಗಿರೋದ್ರಿಂದ ನಾನು ಬೀಳಲ್ಲ. ಈ ನಂಬಿಕೆಯಿಂದ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸ ನಿನ್ನ ಮುಖವನ್ನು ನಾವು ನೋಡ್ತಾ ಇದ್ದೇವೆ ಅಪ್ಪ. ಕದಲುವಂತಹ ಸನ್ನಿವೇಶಗಳು ಬಂದರೂ ಸಹ ದೇವರೇ, ಕಳೆದ ದಿನಗಳಲ್ಲಿ ಬೀಳದ ಹಾಗೆ ನಮ್ಮ ನಿಲ್ಲಿಸಿದಂತಹ ಸರ್ವಶಕ್ತನಾದ ದೇವರು, ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.